ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತಿನ ನನ್ನ ವಿಡಿಯೋ ಬಂದು ಒಂದು ಡೈಲಿ ಲಾಗ್ ಆಗಿರುತ್ತೆ. ಹಾಗೆಯೇ ನಮ್ಮ ಅತ್ತಿಗೆಯಂದಿರಿಗೆ ಇವತ್ತು ಗೌರಿ ಹಬ್ಬಕ್ಕೆ ಬಾಗಿನ ಕೊಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಸೊ ಅದ್ರದ್ದೊಂದಷ್ಟು ಕ್ಲಿಪ್ಪಿಂಗ್ಸ್ ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಅಂದರೆ ಸತೀಶ್ ಅವ್ರಿಗೆ ಅಕ್ಕಂದ್ರಿದ್ದಾರೆ ಇಬ್ಬರು, ಅವ್ರಿಗೆ ಬಾಗಿನ ಕೊಡಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಗೆ ಸತೀಶ್ ಅವ್ರಿಗೆ ತಮ್ಮ ಕೂಡ ಇದ್ದಾರೆ. ಅವರು ಬಂದು ಶಿವರಾತ್ರಿಗೆ ವಸ್ತ್ರ ಬೆಲೆ ಎಲ್ಲ ಕೊಡ್ತಾರೆ. ಸೊ ನಾವು ಈ ಸರಿ ಗೌರಿ ಹಬ್ಬಕ್ಕೆ ಬಾಗಿನ ಕೊಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಹಾಗೆ ಇವತ್ತಿನ ತಿಂಡಿಗೆ ಅಂತ ಹೇಳಿ ಬದನೆಕಾಯಿ ಗೊಜ್ಜು ಮಾಡಿ ಚಪಾತಿನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾವುದನ್ನು ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಯಾಕಂದರೆ ತುಂಬಾ ಬ್ಯುಸಿ ಸ್ಕೆಡ್ಯೂಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಗೌರಿ ಹಬ್ಬದ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ ಒಂದು ಕಡೆ ಈ ರೀತಿ ಯೂಟ್ಯೂಬ್ಗೆ ಮಧ್ಯೆ ವೀಡಿಯೋಸ್ ಎಲ್ಲ ಹಾಕಬೇಕಾಗತ್ತೆ. ಅದನ್ನು ಕೂಡ ಒಂದಷ್ಟು ಶೂಟ್ ಮಾಡ್ಕೋಬೇಕು, ಮತ್ತು ವಾಯ್ಸ್ ಓವರ್ಗೆಲ್ಲ ಕೊಡಬೇಕು, ಎಡಿಟಿಂಗ್ ಮಾಡಬೇಕು. ಇದೆಲ್ಲ ಒಂದಷ್ಟು ಕಥೆಗಳಿರುತ್ತೆ. ಹಾಗೆಯೇ ಆಲ್ಮೋಸ್ಟ್ ನೀವೆಲ್ಲ ವರಮಹಾಲಕ್ಷ್ಮಿಗೆ ಬಳಕೆ ಎಲ್ಲ ತೆಗೆದ್ಬಿಟ್ಟಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಮ್ಮ ಕಡೆ ಆ ರೀತಿ ಅಲ್ಲ. ಬಳಕೆ ಅಂದರೆ ಈ ಗೌರಿ ಹಬ್ಬಕ್ಕೇ ಮಾಡಬೇಕು. ನಮಗೆ ಗೌರಿ ಗಣೇಶ ಫೆಸ್ಟಿವಲ್ ಬಂದು ತುಂಬಾ ಸ್ಪೆಷಲ್. ಕೆಲವೊಂದಷ್ಟು ಆಚಾರ ವಿಚಾರಗಳು ಸಂಪ್ರದಾಯಗಳೆಲ್ಲ ಇರುತ್ತೆ ಈ ಒಂದು ಫೆಸ್ಟಿವಲ್ಗೆ. ಹಾಗಾಗಿ ನಾವು ಈ ಒಂದು ಫೆಸ್ಟಿವಲ್ಗೆ ನಾವು ಬಳಕೆ ತೆಗಿಬೇಕು. ಅದಕ್ಕೋಸ್ಕರ ಫುಲ್ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ವಿ. ಹಾಗೆಯೇ ಮಡಿ ಕೆಲಸ ಎಲ್ಲ ಇರುತ್ತಲ್ವ, ಹಾಗೆ ಬಟ್ಟೆಗಳೆಲ್ಲ, ಪಾತ್ರೆಗಳು, ಇದನ್ನೆಲ್ಲ ನಾವು ನೀರಿಗೆ ಹಾಕಿ ಒಣಗಾಕಿ ಎಲ್ಲ ಎತ್ತಿಟ್ಕೋಬೇಕಾಗತ್ತೆ. ವರಮಹಾಲಕ್ಷ್ಮಿಗೆ ಜಸ್ಟ್ ಧೂಳೆಲ್ಲ ತೆಗೆದು ಒಂದಷ್ಟು ಕ್ಲೀನಿಂಗ್ಗಳು ಮಾಡ್ಕೊಂಡಿರ್ತೀವಿ. ಬಟ್ ಪಾತ್ರೆಗಳಾಗಿರಲಿ, ಬಟ್ಟೆಗಳಾಗಿರಲಿ ಎಲ್ಲದನ್ನು ಇವಾಗ ಕ್ಲೀನ್ ಮಾಡ್ಕೊತೀವಿ. ಹಾಗೆ ಮನೆ ಕೂಡ ಫುಲ್ ಎಲ್ಲದನ್ನು ಕೂಡ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಅದರಿಂದ ಕತೆಗಳು ಮುಗಿತಾನೇ ಇಲ್ಲ. ಸೊ ಇದು ನಾರ್ಮಲ್ ಗೊಜ್ಜಾಗಿರೋದ್ರಿಂದ ಯಾವುದೇ ರೀತಿ ರೆಸಿಪೀಸ್ ಏನು ಶೇರ್ ಮಾಡೋಕ್ಕೋಗಿಲ್ಲ. ಜಸ್ಟ್ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇತ್ತಲ್ವ, ಅದನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅಂದರೆ ಇದು ಮಾಮೂಲಿಯಾಗಿ ಮಾಡುವಂಥದ್ದು ಗೊಜ್ಜು. ಬಟ್ ಅಮ್ಮ ಮಾಡ್ತಾರೆ, ಒಂಥರ ಎಣ್ಣೆಗಾಯಿ ಮಾಡ್ತಾರಲ್ಲ, ಅಂದರೆ ಈ ರೀತಿ ಕಾಯಿ ಕಡಲೆ ಎಲ್ಲ ರುಬ್ಬಾಕ್ತೀವಲ್ಲ, ಆ ಥರ ರುಬ್ಬಾಕಲ್ಲ ಅಮ್ಮ. ಅದೊಂಥರ ಚೆನ್ನಾಗಿರುತ್ತೆ. ಅದು ಒಂದೊಂದು ಸಾರಿ ಮಾಡ್ತಾ ಇರ್ತೀನಿ. ಬಾಕ್ಸಸ್ಗೆಲ್ಲ ಬೇಕು ಅಂದರೆ ಈ ರೀತಿ ತೆಳುವಾಗಿಯೇ ಗೊಜ್ಜು ರೀತಿಯೇ ಮಾಡ್ಕೋತೀನಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಊರಲ್ಲಿ ಇರುವಂತಹ ಗೌರಿಶಂಕರ್ ಅಂಗಡಿಗೆ ಹೋದ್ವಿ. ಆ್ಯಕ್ಚುಲಿ ಸುಮಂಗಲ ಅಥವಾ ಮನ್ನಾರ್ಸ್ಗೆ ಹೋಗಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಟೈಮ್ ತುಂಬ ಶಾರ್ಟೇಜ್ ಆಗಿತ್ತು. ನಿಜ ಟೈಮ್ ಇರಲಿಲ್ಲ ನಮಗೆ. ಮೈಸೂರಿಗೆಲ್ಲ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದರೆ ಕಂಪ್ಲೀಟ್ 1 ಡೇ ಫುಲ್ ಬೇಕಾಗುತ್ತೆ. ಸೊ ಕೆಲಸ ಇದ್ದಿದ್ದರಿಂದ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಇದೇ ಶಾಪಲ್ಲೇ ನೋಡ್ತಾ ಇದ್ವಿ. ಸ್ಯಾರೀಸ್ ಯಾವುದು ಕೂಡ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಬಟ್ ಈ ಒಂದು ಪ್ಯಾಟ್ರನ್ ಸ್ವಲ್ಪ ಇಷ್ಟ ಆಯಿತು. ಸೊ ಇದನ್ನು ಕಳಿಸ್ತೀವಿ ಅದಕ್ಕೆ. ಸೊ ಇಬ್ಬರು ಒಂದೊಂದು ಕಲರ್ಸ್ಗಳನ್ನ ಸೆಲೆಕ್ಟ್ ಮಾಡಿದ್ರು. ಸಂಜೆ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ, ಬರೋರಿಗೆ ರೆಡಿಯಾಗಿರು ಅಂತ ಹೇಳಿದರು. ಸೊ ನಾನು ಕೂಡ ರೆಡಿಯಾಗಿದ್ದೆ. ಹಾಗೆ ಈ ಗೌರಿ ಹಬ್ಬಕ್ಕೆ ತವರು ಮನೆಯಿಂದ ಹೆಣ್ಮಕ್ಳಿಗೆ ಕೊಡುವಂತಹ ಈ ಬಾಗಿನ ರೂಪದ ಒಂದು ಉಡುಗೊರೆ ತುಂಬಾ ಮಹತ್ವ ಉಳ್ಳದಾಗಿರುತ್ತೆ. ಯಾಕಂದರೆ ಇದು ಬಾಗಿನ ಅಂದರೆ ಸಮೃದ್ಧಿಯ ಸಂಕೇತ ಆಗಿರುತ್ತೆ. ಸೊ ನಾವು ತವರು ಮನೆಯಿಂದ ನಾವು ಹೆಣ್ಮಕ್ಳಿಗೆ ಅಂದರೆ ವಿವಾಹಿತ ಹೆಣ್ಮಕ್ಳಿಗೆ ಪ್ರೀತಿಯ ಉಡುಗೊರೆ ಮತ್ತು ಆಶೀರ್ವಾದ ಆಗಿರುತ್ತೆ. ಹಾಗೆ ಮಗಳಿಗೆ ಸುಖ, ಶಾಂತಿ, ಸಮೃದ್ಧಿ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅನ್ನೋದಕ್ಕೋಸ್ಕರ ಈ ರೀತಿ ಬಾಗಿನವನ್ನು ಕೊಡ್ತೀವಿ. ಹಾಗೆ ಆ ಹೆಣ್ಮಗಳು ಆ ಬಾಗಿನವನ್ನು ಸ್ವೀಕರಿಸಿ ಸೊ ನನ್ನ ಅಪ್ಪನ ಮನೆ ಚೆನ್ನಾಗಿರಲಿ, ನಮ್ಮ ಅಣ್ಣ ತಮ್ಮದಿರು ಚೆನ್ನಾಗಿರಲಿ, ನಮ್ಮ ಅಮ್ಮನ ಮನೆ ಚೆನ್ನಾಗಿರಲಿ ಅಂತ ಒಂದು ಆಶೀರ್ವಾದ ಮಾಡ್ತಾರೆ ನೋಡಿ. ಅದೇ ನಮಗೆ ಸಿಕ್ಕುವಂತಹ ಫಲ. ಹೆಣ್ಮಕ್ಳು ಈ ರೀತಿ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ರೆ ಅದೇ ನಮಗೆ ಸಮೃದ್ಧಿ ಅಂತಲೇ ಹೇಳ್ಬೋದು. ಅಪ್ಪನ ಮನೆ ಕಡೆಯಿಂದ ಅದು ಎಷ್ಟಾದರೂ ಆಗಿರಲಿ, ದೊಡ್ಡ ಉಡುಗೊರೆನೇ ಆಗಿರಲಿ ಅಥವಾ ಚಿಕ್ಕ ಉಡುಗೊರೆ ಆಗಿರಲಿ, ಅದು ಮ್ಯಾಟರ್ ಆಗಲ್ಲ ನನ್ನ ಪ್ರಕಾರ. ಯಾಕಂದರೆ ಆ ಒಂದು ಬಾಗಿನ ಅವ್ರಿಗೆ ತುಂಬಾ ಇಷ್ಟ ಆಗಿರುತ್ತೆ. ನಾನು ಈ ಸ್ಯಾರಿನ ತಗೊಂಡೆ ಅಥವಾ ನನ್ನ ಗಂಡ ಈ ಸ್ಯಾರಿನ ಕೊಡಿಸಿದ್ರು ಅನ್ನೋ ಒಂದು ಖುಷಿಗಿಂತ ಸೊ ನನ್ನ ತಮ್ಮ ತಗೊಟ, ನಮ್ಮ ಅಣ್ಣ ತಗೊಟ, ನಮ್ಮ ಅಮ್ಮ ತಗೊಟ್ರು ಅನ್ನೋ ಒಂದು ಖುಷಿ ಇದೆಯಲ್ಲ, ಅದ್ರ ಮುಂದೆ ಯಾವುದೂ ಇಲ್ಲ ಅಂತ ನನ್ನ ಒಂದು ಭಾವನೆ. ಮುಂಚೆ ಎಲ್ಲ ಮಾವ ಬಂದು ಕೊಡ್ತಾಯಿದ್ರು. ಬಟ್ ಇವಾಗ ಮಾವ ಇಲ್ಲದೇ ಇರೋ ಕಾರಣ ಅತ್ತೆ ಮಾತ್ರನೇ ಇರೋದು. ಹಾಗಾಗಿ ನಾವೇ ಬಂದು ಉಡುಗೊರೆಯನ್ನು ಕೊಟ್ಟು ಹೋಗ್ತೀವಿ.
ಹಾಗೆ ನಾವು ಸಂಜೆ ಬರ್ತೀವಿ ಅಂತ ಹೇಳಿದ್ವಿ, ಹಂಗಾಗಿ ಅದಕ್ಕೆ ಪಾಯಸ ಮಾಡಿದರು. ಹಾಗೆ ಜಾಮೂನು, ಅನ್ನ, ಸಾಂಬಾರು, ಉಪ್ಪಿಟ್ಟು ಎಲ್ಲದನ್ನು ಕೂಡ ಮಾಡಿದರು. ಸೊ ಹಾಗೆ ನಮ್ಮ ಅದಕ್ಕೆ ಮಗಳು ಖುಷಿಮಾ ಅಂತ ಹೇಳಿ, ಅವಳಂತೂ ಅರಿಶಿನ ಕುಂಕುಮ ಅಕ್ಷತೆ ಹಾಕಿಸ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಅವಳಿಗೆ. ಸೊ ಎಲ್ಲರ ಜೊತೆ ಕೂತ್ಕೊಂಡು ಅವಳು ಕೂಡ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿಸ್ಕೊಂಡ್ಳು. ಹಾಗೆ ರಾತ್ರಿ ಎಲ್ಲ ನಮ್ಮ ದೊಡ್ಡದಕ್ಕೆ ಮನೇಲಿ ಸ್ಟೇ ಆಗಿದ್ವಿ. ನೆಕ್ಸ್ಟ್ ಡೇ ಬಂದು ನಮ್ಮ ಚಿಕ್ಕದಕ್ಕೆ ಮನೆಗೆ ಬಂದ್ವಿ. ಅವರು ಕೂಡ ಟಿಫನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ನಾವು ಬೆಳಿಗ್ಗೆಗೆ ಬರ್ತೀವಿ ಅಂತ ಹೇಳಿದ್ವಲ್ವ, ಹಾಗಾಗಿ ಸೊ ಅಲ್ಲೂ ಟಿಫನ್ ಎಲ್ಲ ತಿನ್ಕೊಂಡು ಅದಾದ ನಂತರ ಸ್ವಲ್ಪ ಹೊತ್ತೆಲ್ಲ ಮಾತಾಡ್ತಾ ಕೂತಿದ್ವಿ. ಆಯ್ ಮಾಡ್ತಾವಳ, ಆಯ್ ಮಾಡಿಬಿಡು, ಆಯ್ ಸ್ಮೈಲ್ ಮಾಡ್ಕಂತ ಸ್ಮೈಲ್ ಆಮೇಲೆ ಆಮೇಲೆ ಹಾಗೆ ಇವಳು ಬಂದು ಕ್ರಿಷಾ ಅಂತ ಹೇಳಿ ನಮ್ಮ ಅತ್ತಿಗೆ ಮೊಮ್ಮಗಳು. ಸೊ ಇವು ಕ್ರಿಷಾ ಮತ್ತು ಖುಷಿ ಇಬ್ಬರು ಕೂಡ ತುಂಬಾ ಇಷ್ಟ ಆಗ್ತಾರೆ. ತುಂಬ ಚೆನ್ನಾಗಿ ಆಟ ಎಲ್ಲ ಆಡ್ತಾ ಇರ್ತಾರೆ. ಸೊ ಅದೇ ಒಂಥರ ಖುಷಿ. ಸೊ ಹೋದಾಗೆಲ್ಲ ಅವ್ರ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಎಲ್ಲ ಮಾಡಿ ಬರ್ತೀವಿ. ತುಂಬ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಸೊ ಕ್ರಿಷಾ ಒಂಥರ ಚೆನ್ನಾಗಿ ಆಟ ಆಡ್ತಾಳೆ. ಹಾಗೆ ಖುಷಿ ಇವಾಗಂತೂ ಮುದ್ದಾಗಿ ಮಾತಾಡೋದೆಲ್ಲ ಕಲ್ತ್ಬಿಟ್ಟಿದ್ದಾಳೆ. ತುಂಬ ಚೆನ್ನಾಗಿ ಕ್ಯೂಟಾಗಿ ಮಾತಾಡ್ತಾ ಇರ್ತಾಳೆ. ಸೊ ಇಬ್ಬರ ಜೊತೆನೂ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಸೊ ಹಾಗೆ ಅದಕ್ಕೆ ಕುಂಕುಮ ಎಲ್ಲ ಕೊಟ್ಟೆ. ಹಾಗೆಯೇ ಅವರು ನಮಗೂ ಕೂಡ ಕುಂಕುಮ ಎಲ್ಲ ಕೊಟ್ಟರು. ಹಾಗೆ ಲಾಸ್ಟ್ ವೀಕ್ ಅಮ್ಮ ಅಪ್ಪ ಇಬ್ಬರು ಬಂದಿದ್ದರು. ಆವಾಗಲೇ ಅವರು ಕುಂಕುಮ ಎಲ್ಲ ಕೊಟ್ಬಿಟ್ಟು ಹೋದರು. ಯೂಶ್ವಲಿ ಮೊದಲೆಲ್ಲ ಅಮ್ಮ ಅಪ್ಪ ಹೋಗಿ ಸ್ಯಾರೀಸ್ ಎಲ್ಲ 4 ಜನಕ್ಕೂ ಪರ್ಚೇಸ್ ಮಾಡಿ ಎಲ್ಲ ತಂದು ಕೊಡ್ತಾಯಿದ್ರು. ಬಟ್ ಇವಾಗೆಲ್ಲ ಆ ಕಲರ್ ಇದೆ, ಈ ಕಲರ್ ಇದೆ ಅಂತೆಲ್ಲ ಹೇಳ್ತೀವಲ್ವ, ಹಂಗಾಗಿ ಇವಾಗ ಕ್ಯಾಶನ್ನೇ ಕೊಟ್ಬಿಡ್ತಾರೆ. ಯಾವುದಾದ್ರೂ ಇಷ್ಟ ಬಂದಿದ್ದ ಸ್ಯಾರೀಸ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮತ್ತೊಂದು ಹೊಸ ಲಾಗ್ ಜೊತೆ. ಅಂದರೆ ನೆಕ್ಸ್ಟ್ ವಿಡಿಯೋ ಬಂದು ಗೌರಿ ಹಬ್ಬದ ಲಾಗ್ ಆಗಿರುತ್ತೆ. ಸೊ ಅದ್ರ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೇ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್. ಬಾಯ್ ಮಾಡಿ.